ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೊಡುಗೈ ದಾನಿ ಬಡವರ ಬಂಧು ಸಮಾಜ ಸೇವಕ ಶ್ರೀ ಎಲ್.ಎನ್. ನದಾಫ್ ನಮ್ಮ ಸುತ್ತಮುತ್ತಲಿರುವ ಜನರ ಅನುಕೂಲಕ್ಕಾಗಿ ಪ್ರತಿಫಲ ಬಯಸದೆ ಮಾಡುವ ಕೆಲಸಗಳೇ ಸಮಾಜ ಸೇವೆ ಎನಿಸಿಕೊಳ್ಳುತ್ತದೆ. ಶ್ರೀ ಎಲ್.ಎನ್. ನದಾಫ್ ರವರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ವಾಸವಾಗಿ ಗ್ರಾನೈಟ್ ಉದ್ಯಮಿಯಾಗಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ರಾಜ್ಯ ಸಹಕಾರದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಯೋಗ್ಯತಾನುಸಾರ ಸಮಾಜ ಸೇವೆಯನ್ನು ಮಾಡಬಹುದಾಗಿದೆ. ಆದರೆ ಅವರಲ್ಲಿ ಕೆಲವರಿಗೆ ಮಾತ್ರ ಅಂತಹ ಹೃದಯ ವೈಶಾಲ್ಯತೆ ಇರುತ್ತದೆ. ಅಂತವರಲ್ಲಿ ಶ್ರೀ ಎಲ್.ಎನ್. ನದಾಫ್ ರವರು ಸೇರುತ್ತಾರೆ ಎಂದರೆ ತಪ್ಪಾಗಲಾರದು. ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿನ ಸಾಯಲೇಬೇಕು. ನಾವು ಮಾಡಿದ ದಾನ ಧರ್ಮಗಳೇ ನಮ್ಮ ಹಿಂದೆ ಬರುವುದು. ಎಲ್.ಎನ್. ನದಾಫ್ ರವರು ಜನ ಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿ ಜಾತ್ಯತೀತವಾಗಿ ಕೊಡುಗೈ ದಾನಿಯಾಗಿದ್ದಾರೆ. ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ವಾಸಿಯಾದ ಬಡ ಕುಟುಂಬದ ನದಾಫ್ ಸಮಾಜದ ಇಸ್ಮಾಯಿಲ್ ಸಾಬ ಇಮಾಮ್ ಸಾಬ ನದಾಫ ಎಂಬ ಯುವಕ ಕೆಲಸದ ನಿಮಿತ್ತ ರಾಯಚೂರಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಾಗ ಅವಘಡ ಸಂಭವಿಸಿ ಮೃತಪಟ್ಟಿದ್ದಾನೆ. ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಇಸ್ಮಾಯಿಲ್ ಸಾಬ ಇಮಾಮ್ ಸಾಬ ನದಾಫ ತೀರಿಕೊಂಡ ನಂತರ ಇಡೀ ಕುಟುಂಬ ಶ್ಲೋಕದಲ್ಲಿ ಮುಳುಗಿದೆ. ತಾಯಿ ಹೆಂಡತಿ ಇಬ್ಬರು ಹೆಣ್ಣು ಮಕ್ಕಳನ್ನು ಅಗಲಿ ಇಹಲೋಕ ತ್ಯಜಿಸಿ ಇಡೀ ಕುಟುಂಬ ಅನಾಥವಾಗಿದೆ. ಈ ಕುಟುಂಬಕ್ಕೆ ಯಾರು ಸಹಾಯ ಹಸ್ತ ನೀಡುತ್ತಾರೆ ಎಂಬ ಆತಂಕದಲ್ಲಿರುವಾಗ ಎಲ್ಲರಿಗೂ ಕಾಯುವನು ದೇವರು. ಆ ದೇವರ ಸ್ವರೂಪದಲ್ಲಿ ಶ್ರೀ ಎಲ್.ಎನ್. ನದಾಫ್ ರವರು ಆ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿ ಮನೋಧೈರ್ಯ ತುಂಬಿ ಆ ಕುಟುಂಬದ ಜೀವನ ನಿರ್ವಹಣೆಗಾಗಿ ಆರ್ಥಿಕವಾಗಿ ಚೆಕ್ ರೂಪದಲ್ಲಿ ನೀಡಿ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. ಅಲ್ಲಾಹ್ ಈ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಪ್ರಸಾದಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಆಪತ್ಕಾಲದಲ್ಲಿ ಆಸರೆಯಾಗಿ ನಿಂತು ಮಾನವೀಯ ಮೌಲ್ಯಗಳನ್ನು ಇನ್ನೂ ಜೀವಂತವಾಗಿವೆ ಎಂದು ತೋರಿಸಿಕೊಟ್ಟಿದ್ದಾರೆ ಶ್ರೀ ಎಲ್.ಎನ್. ನದಾಫ್. ದೇವರು ಇವರ ಕುಟುಂಬ ವರ್ಗಕ್ಕೆ ಆರೋಗ್ಯ ಪ್ರಸಾದಿಸಲಿ ಎಂದು ಆ ಕುಟುಂಬದವರು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ನದಾಫ್ ಪಿಂಜಾರ್ ಸಂಘದ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್, ಹುನಗುಂದ ತಾಲೂಕು ಅಧ್ಯಕ್ಷರಾದ ದಾವಲ್ ಸಾಬ್ ನದಾಫ್, ನಿಕಟಪೂರ್ವ ಅಧ್ಯಕ್ಷರಾದ ಮೆಹಬೂಬ್ ಪಿಂಜಾರ್, ಐಪಿ ಬೇನಾಳ್, ಫಾರೂಕ್ ಎತ್ನಟ್ಟಿ, ಎಚ್ ನದಾಫ, ಬಾಬು ಸಾಬ ಚಿಕ್ಕುಂಬಿ, ಅಮೀನಾ ಸಾಬ ನಾಗನೂರ, ಮುರ್ತುಜಾ ಸಾಬ್ ಪಿಂಜಾರ, ಮಲ್ಲಿಕಾ ಸಾಬ್ ಕಡಿವಾಳ, ದಾವಲ್ ಸಾಬ್ ಹೂ ನದಾಫ್, ಫಕ್ರು ಸಾಬ್ ನದಾಫ್, ರಂಗನಾಥ್ ತಳವಾಳ ಮತ್ತಿತರರು ಉಪಸ್ಥಿತರಿದ್ದರು.